ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಗಣಿತ ವಿಷಯದ ನೀಲಿ ನಕ್ಷೆಯ ಪ್ರಕಾರ ಯಾವ ಒಂದು ಪಾಠಕ್ಕೆ ಅನುಗುಣವಾಗಿ ಎಷ್ಟು ಅಂಕಗಳು ಮತ್ತು ಎಷ್ಟು ಕಠಿಣತೆಯ ಮಟ್ಟ ಹಾಗೂ ಎಷ್ಟು ಸುಲಭತೆಯ ಮಟ್ಟ ಇರ್ತದೆ ಕ್ವಶನ್ ಪೇಪರ್ನಲ್ಲಿ ಅಂತ ತಿಳಿತಾ ಹೋಗೋಣ. ಹಾಗೆ ಸ್ವಲ್ಪ ಪ್ರಶ್ನೋತ್ತರಗಳನ್ನು ಕೂಡ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಓಕೆ, ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಸಂಖ್ಯಾ ಪದ್ಧತಿ ಎಂಬ ಕಾನ್ಸೆಪ್ಟ್ನ ಅಡಿಯಲ್ಲಿ ವಾಸ್ತವ ಸಂಖ್ಯೆಗಳು ಅನ್ನೋ ಒಂದು ಚಾಪ್ಟರ್ ಇದೆ. ಈ ಒಂದು ವಾಸ್ತವ ಸಂಖ್ಯೆಗಳು ಅನ್ನೋ ಚಾಪ್ಟರಲ್ಲಿ ಒಟ್ಟು 3 ಪ್ರಶ್ನೆಗಳು ಬರ್ತವೆ. ಒಂದು ಬಹು ಆಯ್ಕೆ ಪ್ರಶ್ನೆ ಇರ್ತದೆ, ಒಂದು ಅಂಕದ ಪ್ರಶ್ನೆ, ಇನ್ನೊಂದು 3 ಅಂಕದ ಪ್ರಶ್ನೆ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಒಟ್ಟು ಟೋಟಲ್ ಆಗಿ 5 ಅಂಕಗಳು ಈ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಬರ್ತವೆ. ಇನ್ನು ಎರಡನೇದಾಗಿ ಬೀಜಗಣಿತ ಎನ್ನುವ ಕಾನ್ಸೆಪ್ಟ್ ಇದೆ. ಆ ಬೀಜಗಣಿತದಲ್ಲಿ ಒಟ್ಟು 5 ಚಾಪ್ಟರ್ಗಳು ಬರ್ತವೆ. ಸೊ ಎರಡನೇದು ಬಹುಪದೋಕ್ತಿಗಳು. ಇಲ್ಲಿ 2 ಪ್ರಶ್ನೆಗಳು ಬಂದರೆ ಒಂದು ಬಹು ಆಯ್ಕೆ ಪ್ರಶ್ನೆ ಬರ್ತದೆ, ಒಂದು 1 ಮಾರ್ಕಿಂದ ಬರ್ತದೆ. ಓಕೆನಾ? ಸೊ ಒಟ್ಟು ಟೋಟಲ್ ಆಗಿ 5 ಅಂಕಗಳು ಈ ಒಂದು ಬಹುಪದೋಕ್ತಿಗಳ ಎಂಬ ಪಾಠದಲ್ಲಿ ಬರ್ತದೆ. ಇನ್ನು ಮೂರನೇದಾಗಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಒಟ್ಟು ಒಂದು ಅಂಕೆ ಬಹು ಆಯ್ಕೆ ಪ್ರಶ್ನೆ, ಒಂದು 1 ಮಾರ್ಕಿನ ಪ್ರಶ್ನೆ, ಒಂದು 2 ಅಂಕದ ಪ್ರಶ್ನೆ, ಇನ್ನೊಂದು 4 ಅಂಕದ ಪ್ರಶ್ನೆ ಬರ್ತದೆ. ಟೋಟಲ್ ಆಗಿ 8 ಅಂಕಗಳು ಈ ಒಂದು ಚಾಪ್ಟರಿಂದ ಬರ್ತವೆ. ನೆಕ್ಸ್ಟು ವರ್ಗ ಸಮೀಕರಣಗಳು ಎಂಬ ಪಾಠ ಇದೆ. ಸೊ ಇಲ್ಲಿ ಒಟ್ಟು ಒಂದು ಅಂಕದ ಪ್ರಶ್ನೆ, ಒಂದು 2 ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ ಬರ್ತದೆ. ಒಟ್ಟು ಟೋಟಲ್ ಆಗಿ 6 ಅಂಕಗಳು ಈ ಒಂದು ವರ್ಗ ಸಮೀಕರಣಗಳು ಎಂಬ ಪಾಠದಿಂದ ಬರ್ತದೆ. ನೆಕ್ಸ್ಟ್ ಇನ್ನೇ ಪಾಠ ಸಮಾಂತರ ಶ್ರೇಣಿಗಳಿಂದ ಒಂದು ಬಹು ಆಯ್ಕೆ ಪ್ರಶ್ನೆ ಬರ್ತದೆ, ಇನ್ನೊಂದು 1 ಅಂಕದ ಪ್ರಶ್ನೆ, ಒಂದು 2 ಅಂಕದ ಪ್ರಶ್ನೆ ಮತ್ತು ಒಂದು 4 ಅಂಕದ ಪ್ರಶ್ನೆ ಬರ್ತದೆ. ಸೊ ಒಟ್ಟು ಟೋಟಲ್ ಆಗಿ 8 ಅಂಕಗಳು ಈ ಒಂದು ಸಮಾಂತರ ಶ್ರೇಣಿಗಳು ಎಂಬ ಪಾಠದಿಂದ ಬರ್ತವೆ. ಇನ್ನು ರೇಖಾಗಣಿತ ಕಾನ್ಸೆಪ್ಟ್ನ ಅಡಿಯಲ್ಲಿ ತ್ರಿಭುಜಗಳು ಎಂಬ ಪಾಠದಿಂದ ಒಂದು 2 ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ, ಇನ್ನೊಂದು 4 ಅಂಕದ ಪ್ರಶ್ನೆ ಬರ್ತದೆ. ಒಟ್ಟು ಟೋಟಲ್ ಆಗಿ ಇವು 9 ಅಂಕಗಳು ಈ ಒಂದು ತ್ರಿಭುಜಗಳು ಎಂಬ ಪಾಠದಿಂದ ಬರ್ತದೆ. ನೆಕ್ಸ್ಟ್ ವೃತ್ತಗಳು ಎಂಬ ಪಾಠದಿಂದ ಒಂದು ಬಹು ಆಯ್ಕೆ ಪ್ರಶ್ನೆ ಬರ್ತದೆ, ಇನ್ನೊಂದು 1 ಅಂಕದ ಪ್ರಶ್ನೆ ಬರ್ತದೆ, ಇನ್ನೊಂದು 3 ಅಂಕದ ಪ್ರಶ್ನೆ ಬರ್ತದೆ. ಒಟ್ಟು ಟೋಟಲ್ ಆಗಿ 5 ಅಂಕಗಳು ಈ ಒಂದು ವೃತ್ತಗಳು ಎಂಬ ಪಾಠದಿಂದ ಬರ್ತವೆ. ನಿರ್ದೇಶಾಂಕ ಗಣಿತ. ಈ ನಿರ್ದೇಶಾಂಕ ಗಣಿತ ರೇಖಾಗಣಿತದಲ್ಲಿ ಒಟ್ಟು 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ ಬರ್ತದೆ. ಟೋಟಲ್ ಆಗಿ ಒಟ್ಟು 6 ಅಂಕಗಳು ಈ ಒಂದು ಪಾಠದಿಂದ ಬರ್ತವೆ. ತದನಂತರ ತ್ರಿಕೋನಮಿತಿಯ ಪ್ರಸ್ತಾವನೆ ಕಾನ್ಸೆಪ್ಟ್ ಅಡಿಯಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆ, ಒಂದು 2 ಅಂಕದ ಪ್ರಶ್ನೆ, ಇನ್ನೊಂದು 3 ಅಂಕದ ಪ್ರಶ್ನೆ ಬರ್ತದೆ. ಒಟ್ಟು ಈ ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆ ಎಂಬ ಪಾಠದಿಂದ ಒಟ್ಟು 6 ಅಂಕಗಳು ಬರುತ್ತವೆ. ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಎಂಬ ಚಾಪ್ಟರ್ನ ಅಡಿಯಲ್ಲಿ 4 ಅಂಕದ ಒಂದು ಪ್ರಶ್ನೆ ಬರ್ತದೆ. ಇನ್ನು ಕ್ಷೇತ್ರಗಣಿತ ಕಾನ್ಸೆಪ್ಟ್ನ ಅಡಿಯಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಎಂಬ ಪಾಠದಲ್ಲಿ ಒಟ್ಟು 3 ಅಂಕದ ಒಂದು ಪ್ರಶ್ನೆ ಬರ್ತದೆ. 12 ಪಟವಾಗಿರ್ತಕ್ಕಂತಹ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಎಂಬ ಪಾಠದಿಂದ ಒಂದು ಬಹು ಆಯ್ಕೆ ಪ್ರಶ್ನೆ ಬರ್ತದೆ. ನೆಕ್ಸ್ಟು ಒಂದು ಅಂಕದ ಪ್ರಶ್ನೆ ಬರ್ತದೆ, ಇನ್ನೊಂದು 5 ಅಂಕದ ಪ್ರಶ್ನೆ ಬರ್ತದೆ. ಸೊ ಒಟ್ಟು ಟೋಟಲ್ ಆಗಿ 7 ಅಂಕಗಳು ಈ ಒಂದು ಪಾಠದಿಂದ ಬರ್ತವೆ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಎಂಬ ಪಾಠದಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆ ಬರ್ತದೆ, ಇನ್ನೊಂದು 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಒಟ್ಟು ಟೋಟಲ್ ಆಗಿ 4 ಅಂಕಗಳು ಬರ್ತವೆ. ಇನ್ನು 14ನೇ ಪಾಠವಾಗಿರ್ತಕ್ಕಂಥದ್ದು ಸಂಭವನೀಯತೆ. ಇಲ್ಲಿ 2 ಅಂಕದ 2 ಪ್ರಶ್ನೆಗಳು ಬರ್ತಾವೆ. ಟೋಟಲ್ ಆಗಿ 4 ಅಂಕಗಳು ಈ ಒಂದು ಸಂಭವನೀಯತೆ ಎಂಬ ಪಾಠದಿಂದ ಬರ್ತಾವೆ. ಇವೆಲ್ಲವೂ ಏನಪ್ಪ ಅಂದರೆ ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಅಂಕಗಳು ಬರ್ತವೆ ಅನ್ನೋದು ಒಂದು ನೀಲಿ ನಕ್ಷೆಯ ಪ್ರಕಾರವಾಗಿರ್ತಕ್ಕಂತಹ ಮಾದರಿ. ಓಕೆನಾ? ಒಟ್ಟು ಟೋಟಲ್ ಆಗಿ ನಿಮಗೆ 38 ಪ್ರಶ್ನೆಗಳು ಬರ್ತಾವೆ. ಈ 38 ಪ್ರಶ್ನೆಗಳಿಗೆ ಅನುಗುಣವಾಗಿ ಏನಾಗ್ತದಪ್ಪ ಅಂದ್ರೆ ಒಟ್ಟು 80 ಅಂಕಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರ್ತದೆ. ಸೊ ಈ ಪ್ರಶ್ನೆ ಪತ್ರಿಕೆಗಳು ಹೆಂಗಿರ್ತಾವ ಅದರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಇನ್ನು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಕಠಿಣತೆ ನೀಡಿದ ಆದ್ಯತೆ ಹೇಗಿದೆಯಪ್ಪ ಅಂದರೆ ಸುಲಭವಾಗಿ 20 ಅಂಕಗಳು ಬರ್ತವೆ. ಸುಲಭವಾಗಿ ಎಷ್ಟು ಬರ್ತಾವೆ? 20 ಅಂಕಗಳ ಪ್ರಶ್ನೆ ಪತ್ರಿಕೆ ಇರ್ತದೆ. ಒಟ್ಟು 30%. ಓಕೆನಾ? ಇನ್ನು ಸಾಮಾನ್ಯವಾಗಿ ಮಿಡಲಲ್ಲಿ 40 ಅಂಕಗಳು ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಐತಿ. ಒಟ್ಟು ಹಾಗಾದರೆ 50% ಆಗಿರ್ತದೆ. ಇನ್ನು ಕಠಿಣತೆಯ ಮಟ್ಟ ಅಂದರೆ 16 ಅಂಕಗಳು ಬರ್ತಕ್ಕಂಥದ್ದು. ಇದು ಒಟ್ಟು ಟೋಟಲ್ ಆಗಿ ಪರ್ಸೆಂಟೇಜ್ನ 20%ನಷ್ಟು ಕಠಿಣತೆಯ ಮಟ್ಟದ ಪ್ರಶ್ನೆಗಳು ಇರ್ತವೆ. ಇದರರ್ಥ 64 + 20 ಆಂತರಿಕ ಅಂಕಗಳು, ಒಟ್ಟು 84 ಅಂಕಗಳನ್ನು ಸ್ವಲ್ಪ ಅಭ್ಯಸಿಸಿದರೆ ಸುಲಭವಾಗಿ ನೀವೇನು ಮಾಡ್ಬೋದು? ಸುಲಭವಾಗಿ ಪಡಿಬಹುದು. ಓಕೆನಾ? ಸೊ ನೀವೇನು ಮಾಡೋಣ ಹಾಗಾದರೆ ನಾವು ಎಟ್ ಎನಿ ಕಂಡೀಷನ್ ಇಂತಹ ಪ್ರಶ್ನೆಗಳನ್ನು ಓದಲೇಬೇಕು
ಅನ್ನೋದಾದ್ರೆ ಎಂಥ ಪ್ರಶ್ನೆಗಳವು, ಯಾವ ಪ್ರಶ್ನೆಗಳನ್ನು ಓದಿದ್ರೆ ನಾವು ಹೆಚ್ಚು ಸ್ಕೋರ್ ಮಾಡಬಹುದು ಅನ್ನೋ ಒಂದು ಪ್ರಶ್ನೆ ಪತ್ರಿಕೆಗಳ ಒಂದು ಮಾದರಿ ಇದೆ. ಸೊ ಆ ಒಂದು ಯಾವ ಪ್ರಶ್ನೆಗಳು ಇಂಪಾರ್ಟೆಂಟು, ಕಡ್ಡಾಯವಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಗ್ರಾಫು, ಇದು ಫಿಕ್ಸ್ ಕ್ವಶನ್ ಇರ್ತದೆ. ಇದು 4 ಅಂಕ ಈಸಿಯಾಗಿ ನೀವೇನು ಮಾಡ್ಬೋದು, ಗೇನ್ ಮಾಡ್ಬೋದು. ಇನ್ನು ವೃತ್ತದ ಮೇಲಿನ ಒಂದು ಪ್ರಮೇಯ ಇರ್ತದೆ, ಅದು 3 ಅಂಕಗಳು ಫಿಕ್ಸ್. ಇನ್ನು ನೆಕ್ಸ್ಟ್ ತ್ರಿಭುಜದ ಮೇಲಿನ ಪ್ರಮೇಯ 4 ಅಥವಾ 5 ಅಂಕ ಕೊಡ್ತಕ್ಕಂಥ ಚಾನ್ಸಸ್ ಐತೆ. ಓಕೆ, ಸೊ ಇಲ್ಲಿ ಎಷ್ಟಾಗ್ತಪ್ಪ, 4 ಅಂಕ, 3 ಅಂಕ ಮತ್ತು 4 ಅಥವಾ 5 ಅಂಕ. ಇನ್ನು ಲಸ ಕಂಡುಹಿಡಿಯೋದು 2 ಅಂಕದ ಪ್ರಶ್ನೆ ಆಗಿರ್ತದೆ. ಇನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ಐತಿ. ಇಲ್ಲಿ 2 ಅಥವಾ 3 ಅಂಕಕ್ಕೆ ಬರ್ತದೆ. ಇನ್ನು ಬಹುಪದೋಕ್ತಿ ಶೂನ್ಯತೆಗಳನ್ನು ಕಂಡುಹಿಡಿಯೋ ಕಾನ್ಸೆಪ್ಟ್ 2 ಅಂಕ. ಇನ್ನು 2 ಚರಾಕ್ಷರ ಎಕ್ಸ್ ಮತ್ತು ವೈನ ಬೆಲೆ ಕಂಡುಹಿಡಿಯೋದು, ಇದು ಕೂಡ 2 ಅಂಕದ ಪ್ರಶ್ನೆ ಆಗಿರ್ತದೆ. ವರ್ಗ ಸಮೀಕರಣವನ್ನು ಬಿಡಿಸುವುದು 2 ಅಂಕದ ಪ್ರಶ್ನೆ ಆಗಿರ್ತದೆ. 9ನೇ ಕಾನ್ಸೆಪ್ಟ್ ಆಗಿರ್ತಕ್ಕಂಥ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯೋದು ಕೂಡ 2 ಅಂಕದ ಪ್ರಶ್ನೆ ಆಗಿರ್ತದೆ. ಸಮಾಂತರ ಶ್ರೇಣಿಯ ಪದವನ್ನು ಕಂಡುಹಿಡಿಯೋದು ಅಥವಾ ಮೊತ್ತವನ್ನು ಕಂಡುಹಿಡಿಯೋದು 2 ಅಂಕದ ಪ್ರಶ್ನೆ. ಇನ್ನು ದೂರ ಅಥವಾ ಭಾಗ ಪ್ರಮಾಣ ಕಂಡುಹಿಡಿಯೋದು 2 ಅಥವಾ 3 ಅಂಕದ ಪ್ರಶ್ನೆ ಆಗಿರ್ತದೆ. ಸರಾಸರಿ ಮಧ್ಯಾಂಕ ಅಥವಾ ಬಹುಲಕವನ್ನು ಕಂಡುಹಿಡಿಯೋದು 3 ಅಂಕದ ಪ್ರಶ್ನೆ ಆಗಿರ್ತದೆ. ನೆಕ್ಸ್ಟ್ ಸಂಭವನೀತಿಯ ಪರಿಕಲ್ಪನೆ 3 ಅಂಕಗಳು ಆಗ್ತವೆ. ಒಟ್ಟು 34 ಅಂಕಗಳನ್ನು ನಾವು ಸುಲಭವಾಗಿ ಏನು ಮಾಡಬಹುದು, ಗಳಿಸಬಹುದು. ಹಾಗಾದರೆ ನಾವು ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಈ ಎಲ್ಲ ಪ್ರಶ್ನೆಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ಸುಲಭವಾಗಿ ನಾವೇನು ಮಾಡ್ಬೋದು, 34 ಪ್ರಶ್ನೆಗಳನ್ನು ಈಸಿಯಾಗಿ ತೆಗಿಬಹುದು. ಹಾಗಾದರೆ ನಾವಿನ್ನು ಯಾವುದನ್ನು ಹೆಚ್ಚಿನ ಪ್ರಮಾಣದ ಮಾರ್ಕ್ಸನ್ನು ತೆಗಿಬೇಕಂದ್ರೆ ಯಾವ್ಯಾವ ಪ್ರಶ್ನೆಗಳನ್ನು, ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ಓದ್ಕೋಬೇಕು ಅದನ್ನು ನೋಡ್ತಾ ಹೋಗೋಣ. ಸೊ ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತ ಇದೆ. ತ್ರಿಕೋನಮಿತಿಯ ಪ್ರಸ್ತಾವನೆ 2 ಅಂಕದ ಒಂದು ಪ್ರಶ್ನೆ ಇರ್ತದೆ. ಇನ್ನು 2 ಚರಾಕ್ಷರ ಉಳ್ಳಂತಹ ಪ್ರಶ್ನೆ, ವಾಕ್ಯ ರೂಪದ ಪ್ರಶ್ನೆ ಇರ್ತದೆ, ಅದು 3 ಅಂಕಗಳಿಗೆ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಇನ್ನು ಮುಂದಿನದಾಗಿ ವರ್ಗ ಸಮೀಕರಣ ಕಾನ್ಸೆಪ್ಟ್. ವರ್ಗ ಸಮೀಕರಣ ಕಾನ್ಸೆಪ್ಟಲ್ಲಿ ವಾಕ್ಯ ರೂಪದ ಪ್ರಶ್ನೆ ಬರ್ತದೆ, ಅದು ಕೂಡ 3 ಅಂಕಗಳನ್ನು ಹೊಂದಿರ್ತದೆ. ತ್ರಿಭುಜದ ಮೇಲಿನ ಸಮಸ್ಯೆಗಳು ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ ಲೆಕ್ಕ. ಸೊ ಇಲ್ಲಿ 3 ಅಂಕದ ಪ್ರಶ್ನೆಗಳು ಬರ್ತವೆ. ಇನ್ನು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ 8.3ರ ಅಭ್ಯಾಸದ ಅಡಿಯಲ್ಲಿ ಸಾಧಿಸಿ ಅನ್ನೋ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ 3 ಅಂಕಗಳು ಮ್ಯಾಕ್ಸಿಮಮ್ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಇನ್ನು ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಎಂಬ ಪಾಠದಲ್ಲಿ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಸಮಾಂತರ ಶ್ರೇಣಿಯ ವಾಕ್ಯ ರೂಪದ ಪ್ರಶ್ನೆ ಐತಿ, ಅದು ಎಷ್ಟಪ್ಪ ಅಂದರೆ 4 ಅಂಕದ ಒಂದು ಪ್ರಶ್ನೆ ಏನಾಗ್ತದೆ, ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ನೆಕ್ಸ್ಟ್ ತ್ರಿಕೋನಮಿತಿಯ ಅನ್ವಯದ ಮೇಲೆ ಕೂಡ 4 ಅಂಕದ ಒಂದು ಪ್ರಶ್ನೆ ಬರ್ತದೆ. ಇನ್ನು ಮೇಲ್ಮೈ ವಿಸ್ತೀರ್ಣದ ಅನ್ವಯದಲ್ಲಿ 4 ಅಥವಾ 5 ಅಂಕದ ಪ್ರಶ್ನೆಗಳು ಬರುತ್ತವೆ. ಹಾಗಾದರೆ ನಾನು ಸಾಧಿಸಬೇಕಾದ, ನಾನು ಅಂದರೆ ನಾನಲ್ಲ, ನೀವು, ಹೌದಾ, ನೀವು ಏನು ವಿಡಿಯೋ ನೋಡ್ತಾ ಇದ್ರೆ ನೀವು ಅಂತ ಅನ್ಕೊಳ್ಳಿ. ನಾನು ಸಾಧಿಸಬೇಕಾದ ಪ್ರಶ್ನೆಗಳು ಯಾವಪ್ಪ ಅಂದರೆ ಈ ಮೇಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು. ಒಟ್ಟು 30 ಅಂಕಗಳನ್ನು ಕೇವಲ 9 ಪ್ರಶ್ನೆಗಳು ನಿಮಗೆ ನೀಡುತ್ತವೆ. 9 ಪ್ರಶ್ನೆಗಳು 30 ಅಂಕಗಳನ್ನು ನೀಡೋ ಸಂಭವನೀಯತೆ ಹೆಚ್ಚಿದೆ. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ 13 ಪ್ರಶ್ನೆಗಳು 34 ಅಂಕಗಳನ್ನು ನೀಡುತ್ತವೆ. ಕೇವಲ ನೀವು 13 + 9 ಅಂದರೆ 22 ಪ್ರಶ್ನೆಗಳನ್ನು ನೋಡಿಕೊಂಡ್ರೆ ನೀವು ಎಷ್ಟಪ್ಪ ಅಂದರೆ 64 ಅಂಕಗಳನ್ನು ನೀವೇನು ಮಾಡ್ಬೋದು, ಸುಲಭವಾಗಿ ಗಳಿಸಬಹುದು. ಓಕೆನಾ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನೀವೇನು ಮಾಡಿ ತಪ್ಪದೇ ನೋಡ್ಕೊಳ್ಳಿ. ಇದರಿಂದ ನಮಗೇನಾಗ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕ್ಸನ್ನು ತರೋದಲ್ಲದೆ ನಾವು ಹೆಚ್ಚು ಸ್ಕೋರ್ ಮಾಡಿ ಪರ್ಸೆಂಟೇಜನ್ನು ಕೂಡ ಏನು ಮಾಡ್ಬೋದು, ಹೆಚ್ಚಿಗೆ ಮಾಡ್ಕೋಬೋದು. ಸುಲಭವಾಗಿ ನೀವೇನು ಮಾಡ್ಬೋದು, ಗಣಿತದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು. ಓಕೆನಾ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಮುಂದಿನದಾಗಿ ಪ್ರಮುಖ ಪ್ರಶ್ನೋತ್ತರಗಳ ಮಾಲಿಕೆಯನ್ನು ತೆಗೆದುಕೊಂಡು ಬರೋಣ. ಸೊ ಅಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.